ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿರುವಂಥದ್ದು. ಆದರೆ ಕೆಲವೆಡೆ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾದರೆ ಕೆಲವೆಡೆ ಬೆಂಬಲನೇ ವ್ಯಕ್ತವಾಗಿಲ್ಲ. ಆದರೆ ಇದೀಗ ನಮ್ಮ ಜೊತೆ ವಂದೇ ಮಾತರಂ ಸಂಘಟನೆಯ ರಾಜ್ಯಾಧ್ಯಕ್ಷರಿದ್ದಾರೆ. ಅವರು ನಾವು ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲವನ್ನು ಸೂಚಿಸೋದಿಲ್ಲ, ಬಂದಿಂದ ಸಾರ್ವಜನಿಕರಿಗೆ ತೀರಾ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಬನ್ನಿ, ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿ ನೀವು ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ? ಮೇಡಮ್, ಇವತ್ತು ನಾವು ನೋಡ್ತಾ ಇದ್ದೀವಿ, ಲಕ್ಷಾಂತರ ಜನ ಇವತ್ತು ಕೂಲಿ ಕಾರ್ಮಿಕರು ಇದ್ದಾರೆ. ಅವ್ರ ಜೀವನ ಹೆಂಗಾಗಿದೆ ಅಂದರೆ ಅವತ್ತಿಂದ ಅವತ್ತು ದಿನ ಅವರು ಜೀವನ ಮಾಡಬೇಕಾಯ್ತದೆ. ಅವತ್ತಿಂದ ಅವತ್ತು ದಿನ ಅವ್ರು ದುಡಿಮೆ ಮಾಡ್ಕೊಂಡು ಜೀವನ ಮಾಡಬೇಕಾಯ್ತದೆ. ಅದರಿಂದ 500 ರೂಪಾಯಿ ಸಂಪಾದನೆ ಮಾಡೋನು ಅವತ್ತಿಗೆ ಅವತ್ತು ಸಾಕಾಗ್ತಾ ಇದೆ. ಅದರಿಂದ ಇಲ್ಲಿ ಜನ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ. ಇವ್ರು ಬಂದು ಯಾಕೆ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದರಿಂದ ನಮ್ಮ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಆದ ನಾಗೇಶ್ ಅಣ್ಣ ನೇತೃತ್ವದಲ್ಲಿ 8:00ವರೆಗೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇಲ್ಲಿ ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಅವಕಾಶ ಮಾಡೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು 8:00ವರೆಗೆ ಹೂ ಕೊಡೋ ಮುಖಾಂತರ ನಾವು ಇಲ್ಲ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಅವ್ರು ಯಾರೋ ಉದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾಗಿ ಬಂದ್ ಮಾಡ್ತಾ ಇರೋದ್ರಿಂದ ಇದು ಬಂದ್ ಅಂತ ಅನ್ಸ್ಕೊತಾ ಇಲ್ಲ. ಎಲ್ಲರೂ ಸಪೋರ್ಟ್ ಇಲ್ಲ ಇದಕ್ಕೆ. ಅದರಿಂದ ನಾನು ಹೇಳೋದು ಮುಖಾಂತರ ಏನಂದರೆ, ಯಾರು ಬಂದ್ ಮಾಡಿ ಅಂತ ಹೇಳೋ ಬದಲು ಬಸ್ 2 ದಿನ ಮಾಡಿದರೆ ಅವ್ರು ಎಲ್ಲೋಗ್ಬೇಕು, ಲಕ್ಷಾಂತರ ಜನ ಎಲ್ಲೋಗ್ಬೇಕು, ಕೂಲಿ ಕಾರ್ಮಿಕರು ಎಲ್ಲೋಗ್ಬೇಕು. ಇವತ್ತು ಅವ್ರ ಪರಿಸ್ಥಿತಿ ಏನು, ಅದನ್ನು ಯಾಕೆ ಸರ್ಕಾರ ಅರ್ಥ ಮಾಡ್ಕೊತಾ ಇಲ್ಲ, ಬಂದ್ಗೆ ಯಾಕೆ ಬೆಂಬಲ ಕೊಟ್ಟಿದ್ದಾರೆ, ಅದನ್ನು ಹಿಂಪಡೆದು ಎಲ್ಲರಿಗೂ ಮಾಡೋದು ಬೇಡ ಅನ್ನೋ ಅವಕಾಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ. ನಾವು ಹೂ ಕೊಡೋ ಮುಖಾಂತರ ಇದನ್ನು ಚಾಲನೆ ಮಾಡ್ತೀವಿ. ಇದಿಷ್ಟು ಇವರ ಮಾತು. ಅಂದರೆ ನಾವು ಯಾವುದೇ ಕಾರಣಕ್ಕೆ ಬಂದ್ಗೆ ಬೆಂಬಲವನ್ನು ಸೂಚಿಸೋದಿಲ್ಲ. ಒಂದು ವೇಳೆ ಬಂದ್ಗೆ ಬೆಂಬಲವನ್ನು ಸೂಚಿಸಿದರೆ ಸಾರ್ವಜನಿಕರು ತೀರಾ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಾವು ಆ ರೀತಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಯಶವಂತ್ ಜೊತೆ ಅಂಕಿತಾ ರೈ, ಫಸ್ಟ್ ನ್ಯೂಸ್, ಬೆಂಗಳೂರು.